ಕುಮಾರಸ್ವಾಮಿ ಅವರಿಗೆ ಏನೋ ಸಮಸ್ಯೆ ಆದಂಗಿದೆ. ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಡ್ತಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಸಿಟ್ಟಾಕಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಟಾಂಟ್ ಅನ್ನ ಒಗ್ದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಏನಂದ್ರು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯ ಸಚಿವ ಡಿ ಸುಧಾಕರ್ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಸಚಿವರ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿರುವಂತಹ ಹೇಳಿಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬೇಸರ ತಂದಿದೆ. ಅದನ್ನ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಏನಂದ್ರು? ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಬೇಸರವಾಗಿದೆ. ಕುಮಾರಸ್ವಾಮಿ ತಮ್ಮ ಅನುಭವದ ಲೆಕ್ಕಾಚಾರದ ಮೇಲೆ ಮಾತನಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಅವ್ರು ಹೇಳಿರುವಂತಹ ವಿಚಾರ ಏನು ಅಂದ್ರೆ, ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸುತ್ತಿದ್ದಾರೆ, ಯಾವ ಕಾರಣಕ್ಕೆ ಕೆಲ ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವುದರಲ್ಲಿ ಪ್ರಶ್ನೆ ಇದೆ. ಅವರಿಂದ ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲು ಎಲ್ಲಾ ವಿಷಯಗಳನ್ನ ಕೂಡ ಮುಚ್ಚಿಡಲಾಗಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಹೇಳಲೇಬೇಕಾಗುತ್ತದೆ ಅಂತ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ನೀಡ್ತಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಆಕ್ಷೇಪವನ್ನ ಹೊರಹಾಕ್ತಾರೆ. ಕುಮಾರಸ್ವಾಮಿ ಅವರು ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲಿಕ್ಕೆ ಸಚಿವ ಸುಧಾಕರ್ ಅವರ ಆರೋಗ್ಯದ ವಿಚಾರ ಮುಚ್ಚಿಟ್ಟಿದ್ದಾರೆ ಅನ್ನುವುದು ಅವ್ರು ಹೇಳಿರುವಂತದ್ದು. ಅವ್ರನ್ನೇ ಹೋಗಿ ಕೇಳಿ ಹೆಬ್ಬೆಟ್ಟು ಏನು ವಿಚಾರ ಅಂತ ಹೇಳಿ ಅವರ ಕುಟುಂಬದವರಿಗೆ ಕೇಳಬೇಕದನ್ನ. ಕುಮಾರಸ್ವಾಮಿ ಅವರು ರಾಜಕೀಯ ಲಾಭಕ್ಕೆ ಮಾತನಾಡಿದ್ದಾರೆ, ಅದರಿಂದ ಘನತೆ ಹಿರಿತನಕ್ಕೆ ಗೌರವ ತರುವಂತದ್ದಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹರಿಹಾಯ್ತಾರೆ. ರಾಜಕಾರಣಿಗಳು ಕಾಲಾವಧಿ ಕೇವಲ 5 ವರ್ಷ, ರಾಜಕಾರಣಿಗಳ ಕಾಲಾವಧಿ ಕೇವಲ 5 ವರ್ಷ ಆಗಿರುತ್ತೆ. ನಾವು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಎಷ್ಟು ನೀರು ನಾವು ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ಎಷ್ಟು ನೀರು ಕುಡಿದಿರುತ್ತೇವೆ ಎಂಬುದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಏನೇನು ಮಾಡುತ್ತೇವೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ನೀವು 25ರಿಂದ 30 ವರ್ಷಕ್ಕೆ ಅಧಿಕಾರಕ್ಕೆ ಬಂದವರು ಯಾವುದೇ ಒಂದು ಜಾತಿ ಪ್ರಭಾವವನ್ನ ಬಳಸಿಕೊಂಡು ಮುಂದುವರಿತಾ ಇರೋರು. ನೀವು ರಾಜಕಾರಣ ನಿಮಗಿಂತ ಚೆನ್ನಾಗಿ ನಮಗೆ ಗೊತ್ತು. ಯಾವ ಅಧಿಕಾರಿಗಳು ಕೂಡ ಕಡಿಮೆ ಇಲ್ಲ. ಕೆಲವೊಂದು ದೊಡ್ಡರು ಇರಬಹುದು, ಹೀಗೆ ಪ್ರಭಾವವನ್ನ ಬಳಸಿಕೊಳ್ಳುವುದು ಅಂತ ಹೇಳಿ ಒಂದಿಷ್ಟು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಒಂದು ಬಿಲ್ಡಿಂಗ್ ನ ಉದ್ಘಾಟನೆ ಮಾಡ್ಲಿಕ್ಕೆ ಬಂದ್ಬೇಕಾದ್ರೆ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನ ಮತ್ತು ಟಾಂಟ್ಗಳನ್ನ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಜನಪರವಾಗಿ ಕೆಲಸ ಮಾಡಬೇಕು ನೀವು ಎನ್ನುವಂತಹ ವಿಚಾರಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಾಂಟ್ ಅನ್ನ ಒಗಿತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳುವುದೇನು ಅಂತಂದ್ರೆ, ಕೆಲವೊಂದು ವ್ಯಕ್ತಿಗಳು ವಿಚಾರಗಳ ಬಗ್ಗೆ ಅವ್ರು ಮಾತನಾಡ್ತಾರೆ. ನಿಮ್ಮ ಬಳಿ ಬರಬಹುದು, ಅಂದ್ರೆ ಜನರು ನಿಮ್ಮ ಪ್ರಭಾವವನ್ನ ನೋಡಿ ನಿಮ್ಮ ಬಳಿ ಬರಬಹುದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಸ್ವಭಾವ ನೋಡಿ ಹತ್ತಿರವಾಗಬೇಕು, ಪ್ರಭಾವ ನೋಡಿ ಹತ್ತಿರ ಆಗೋದಲ್ಲ. ನಿಮ್ಮದಾಗಿರಬಹುದು ಅಥವಾ ಕಾನೂನು ಚೌಕಟ್ಟಿನಲ್ಲಿಯೇ ಕೆಲಸ ಮಾಡಬೇಕು. ಸ್ವಜಾತಿ ಪ್ರೇಮದಿಂದ ಪ್ರಭಾವಿ ವ್ಯಕ್ತಿ, ದುಡ್ಡು ನೀಡುವವನು ಬೇಕಾದ ವ್ಯಕ್ತಿ ಅಂತ ಹೇಳಿ ನೀವು ಟಿಪ್ಪಣಿ ಬರೆಯುವಾಗ ಜನಸಾಮಾನ್ಯರಿಗೆ ಒಂದು ರೀತಿ, ಇವರಿಗೆ ಒಂದು ರೀತಿ ಬರೆದು ಅಲೆದಾಡಿಸುವಂತಹ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಆ ಒಂದು ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಒಂದು ಹಿರಿಯ ನಾಯಕರು, ಅದು ಕೂಡ ಗಂಭೀರ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅವರ ವಿಚಾರದ ಬಗ್ಗೆ ಅವರು ತೀರ್ಕೊಂಡಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿದ್ದು ಸಾಕಷ್ಟು ಗೊಂದಲ, ಕುತೂಹಲವನ್ನ ವ್ಯಕ್ತಪಡಿಸಿತ್ತು. ಅದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಬಂದು ಉತ್ತರಗಳನ್ನ ನೀಡಿದ್ದಾರೆ. ನಿಮ್ಗೆ ಏನನ್ಸುತ್ತೆ? ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ ಸರಿ ಇತ್ತಾ? ಡಿಕೆ ಶಿವಕುಮಾರ್ ಅವರು ಸಮರ್ಥನೆ ಕೊಟ್ಟಿದ್ದ ಸರಿ ಇತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮ ವೇಗ ನಮ್ಮದು.